ಗಂಗಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ತೋಟದ ಮನೆ. ಸುಮಾರು ಹಳೇ ಮನೆ ಇದು. ಇದೊಂದು 100 ವರ್ಷದ ಮೇಲೆ ಆಗಿದೆ. ಅಷ್ಟು ಚೆನ್ನಾಗಿದೆ ತೊಟ್ಟಿ ಮನೆ. ಹೌದ್ರಿ ಅತ್ತೆ, ಎಷ್ಟು ಚೆನ್ನಾಗಿದೆ, ಸುಂದರವಾದ ಪರಿಸರ. ಆಮೇಲೆ ಫುಲ್ಲು ಗಿಡಗಳು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾಲೀಕರು, ಯಾರೋ ಗೊತ್ತಿಲ್ಲ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಗಂಗಾ, ಹೌದು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಕೊಳ ಎಲ್ಲ ನೋಡೋದಕ್ಕೆ ಮಕ್ಕಳನ್ನ ಕರ್ಕೊಂಬಂದೆ. ಅವಳು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ನಿನ್ನ ಮಗಳು. ಆದರೆ ಏನು ಮಾಡೋದು, ಶಾಲೆಗೆ ಹೋಗಿದ್ದಾಳೆ. ಅದಕ್ಕೆ ಇವನೊಬ್ಬನೇ ಇದ್ದ ಅಲ್ವಾ, ಇನ್ನೊಬ್ಬನ ಮಾತ್ರ ಕರ್ಕೊಂಬಂದೆ. ಅಯ್ಯೋ, ಈಜೋದೆಲ್ಲ ಬೇಡಪ್ಪ. ಸಣ್ಣ ಸಣ್ಣ ನೀರು ಹಾವು ಮತ್ತು ಕಪ್ಪೆಗಳೆಲ್ಲ ಇದೆ, ಆಮೆ ಎಲ್ಲ ಇದೆ. ದೂರದಿಂದ ನೋಡಬೇಕಷ್ಟೇ. ಹತ್ರದಲ್ಲೆಲ್ಲ ಹೋಗಿ ಈಜೋದೆಲ್ಲ ಮಾಡಿದ್ರೆ ಬೇಡ, ಅದೆಲ್ಲ ಸರಿ ಹೋಗಲ್ಲ. ಸುಮ್ಮನೆ ಆಟ ಆಡ್ಕೊಂಡು ನೀನು ಕರ್ಕೊಂಬಂದಿದ್ದು ತಪ್ಪಾಯ್ತು ನೋಡು. ಹೌದು ಕಣೋ ಪುಟ್ಟ, ಹಾಗೆಲ್ಲ ಮಾಡಬೇಡ. ಸುಮ್ಮನೆ ಒಂದು ರೌಂಡು ಓಡಾಡು. ಆ ಮರದಾಚೆಗೆ ಒಂದು ಉಯ್ಯಾಲೆ ಕಟ್ಟಿದಾರಂತೆ, ಬೇಕಂದರೆ ಅಲ್ಲಿ ಆಡು. ನೀನು ನದಿ ಒಳಗೆಲ್ಲ ಕೊಳದೊಳಗೆಲ್ಲ ಇಳಿಬೇಡಪ್ಪ. ನಾವು ನಿನ್ನ ನೋಡ್ಕೊಂಡಿರೋಕ್ಕಾಗಲ್ಲ. ಆಯ್ತು ಆಯ್ತು, ಫುಲ್ ಮಜಾ ಮಾಡ್ತೀನಿ. ನನ್ನ ಫ್ರೆಂಡ್ಸನ್ನು ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ. ಹತ್ರದಲ್ಲೇ ಇದ್ದಾರೆ. ಇದು ರಾಜುಗೆ ಫೋನ್ ಮಾಡ್ತೀನಿ, ಅವನು ಬರಂಗಿದ್ರೆ ಬರಲಿ. ಒಬ್ಬನೊಬ್ಬನೇ ಬರೋದು ಬೇಡಪ್ಪ. ಅವ್ರ ಅಪ್ಪ ಅಮ್ಮ ಯಾರಾದರೂ ಇದ್ದು ಕರ್ಕೊಂಬಂದ್ರೆ ಪರವಾಗಿಲ್ಲ. ಒಬ್ಬನೊಬ್ಬನೇ ಬರೋದು ಬೇಡ ಅಂತ ಹೇಳಿ. ಅವ್ರ ಅಪ್ಪನ್ನೇ ಕರ್ಕೊಂಬರಕ್ಕೆ ಹೇಳ್ತೀನಮ್ಮ. ಹೌದು, ಆಯ್ತಾ? ಆಯ್ತಮ್ಮ, ಅದೇ ಮಾಡ್ತೀನಿ. ಹಲೋ ರಾಜು, ಎಲ್ಲಿದ್ಯಾ? ನಾವು ಇಲ್ಲಿ ಊರ್ದಾಚೆಗಿರೋ ಹೆಸರುಘಟ್ಟ ಹತ್ರ ಇರೋ ತೋಟದ ಮನೆಗೆ ಬಂದಿದ್ದೀವಿ. ನಿಮ್ಮ ಅಪ್ಪನ ಜೊತೆ ಬಂದ್ಬಿಡು ನೀನು 5 ಗಂಟೆಗೆ, ಆಯ್ತಾ? ಆದರೆ ಬಾ, ಆಯ್ತಾ? ನಮ್ಮ ಅಮ್ಮನ ಹತ್ರ ಫೋನ್ ಇಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬೇಕಾದ್ರೆ ನಮ್ಮ ಅಮ್ಮನ ಹತ್ರ ಮಾತಾಡ್ಸ್ತೀನಿ ಕಣೋ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಇದ್ದಾರೆ. ಒಳ್ಳೇದಾಗಲಿ ಬಿಡು, ಅವನು ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಓಕೆ, ಆಯ್ತೇನೋ, ಬೇಗ ಬಂದ್ಬಿಡು. ಇಡ್ತಾ ಇದ್ದೀನಿ ಫೋನು. ಅಪ್ಪ ರಾಜು ಬರ್ತಾರಂತೆ, ನಾನು ಆ ಕಡೆ ಉಯ್ಯಾಲೆ ಹತ್ರ ಓಡೋಗ್ತೀನಿ. ಹುಷಾರು, ನಿಧಾನಕ್ಕೆ ಹೋಗು. ದಬಾ ದುಬಾ ಅಂತ ಹೋಗ್ಬೇಡ, ನಿಧಾನಕ್ಕೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡು. ಈ ಸುಂದರ ಪರಿಸರದಲ್ಲಿ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ. ಬಿಸಿ ಬಿಸಿ ಬಿರಿಯಾನಿ, ಕಬಾಬ್, ಅಪ್ಪ ಸುಖ. ಹೌದ್ರಿ ಅತ್ತೆ, ಏನೇನೋ ಅನ್ಕೊತೀವಿ, ಒಂದ್ಸಲಿ ಪರಿಸರ ಕಡೆ ಹೋಗ್ಕೊಡು, ನೆಮ್ಮದಿನೇ ಬೇರೆ. ಹೊಟ್ಟೆ ಬಿಟ್ಟು ನಾನು ರಾಜು ಅಷ್ಟು ದೂರ ಬರ್ತೀನಿ ಅಂತ ಹೇಳ್ದೆ. ಇವನು ಚಿಂಟು ಜೊತೆಗೆ ಕೇಳಿಸ್ತಾ ಇದೆ ಸೌಂಡು. ಹೌದು ಬಂದಿರೋ ಹಂಗಿದೆ. ಚಹಾ ಏನಾದರೂ ಕುಡಿತೀಯ ಗಂಗಾ? ಆ ಕಡೆ ಆ ಓಣಿಯಲ್ಲಿ ರೆಸಾರ್ಟ್ ಹತ್ರ ಎಲ್ಲ ಕೊಡ್ತಾರಂತೆ, ನಡಿ ಹೋಗೋಣ. ಅಲ್ಲಿ ನೋಡಿ ಗಂಗಾ, ದೂರದಲ್ಲ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ವಾ, ಇದು ಹೂವು ಎಲ್ಲ ಬಿಟ್ಟಿದೆಯಲ್ವಾ, ಅಲ್ಲಿ ಎಂಟ್ರೆನ್ಸು. ಇಲ್ಲಿಂದ ಅಲ್ಲಿ ಟರ್ನ್ ತಗೊಂಡು ಅಲ್ಲಿಗೆ ಹೋಗೋಣ, ಆಯಿತಾ? ಅಲ್ಲಿ ಟೀ ಕಾಫಿ ಪಕೋಡ ಎಲ್ಲ ಇಟ್ಟಿದ್ದಾರೆ. ಹೌದ್ರಿ ಅತ್ತೆ, ಹೋಗೋಣ. ಅಲ್ಲಿ ಟೀ ಕಾಫಿ ಪಕೋಡ ಮತ್ತು ಎಲ್ಲ ತಿನ್ಕೊಂಡು ಬರೋಣ. ನನಗೆ ಗೊತ್ತಿರಲಿಲ್ಲ ಅತ್ತೆ ಇಲ್ಲಿಂದ ಇಲ್ಲಿಗೆ ಬರ್ತೀವಿ ಅಂತ. ಇಲ್ಲಾಂದರೆ ನಾನು ಇನ್ನೂ ಚೆನ್ನಾಗಿರೋ ಸೀರೆ ಉಟ್ಕೊಂಬರ್ಬೋದಾಗಿತ್ತಲ್ವ. ಹೌದು ಗಂಗಾ, ನನಗೂ ಐಡಿಯಾನೇ ಇಲ್ಲ ಬಸ್ ಅವನು ಇಲ್ಲಿ ನಿಲ್ಲಿಸ್ತಾನೆ ಅಂತ. ಜಸ್ಟ್ ಇಲ್ಲಿ ವಿಶ್ರಾಂತಿ ಪಡೆಯೋಣ ಅಂತ ಬಂದ್ವಿ ಅಲ್ವಾ. ಬಿಡು, ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದೀವಲ್ಲ. ಇನ್ನೊಂದ್ಸಲ ಒಂದಿನ ಪ್ರವಾಸಕ್ಕಾಗಿ ಬರೋಣ. ಸರಿ ರೀ ಅತ್ತೆ, ಹಾಗೆ ಆಗೋಣ. ನಡೀರಿ ಹೋಗೋಣ ಆ ಕಡೆ. ನಮ್ಮ ಹೋಟೆಲ್ ಇಷ್ಟ ಆಯ್ತಾ ನಿನಗೆ? ಆಯಿತು ಕಣಪ್ಪ, ಎಷ್ಟು ಚೆನ್ನಾಗಿದೆ. ಫುಲ್ಲು ನೋಡು, ನಾನು ಡ್ರೆಸ್ಸು ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ, ಮಾಡ್ರನ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ಹೌದ್ರಿ ಅತ್ತೆ, ನನಗೂ ಏನೋ ಡಿಫ್ರೆಂಟಾಗಿ ಅನಿಸ್ತಾ ಇದೆ ಹೋಟೆಲಿಗೆ ಬಂದಮೇಲೆ. ಹೌದು ಗಂಗಾ, ನನಗೂ ಅದೇ ಅನಿಸ್ತಾ ಇತ್ತು. ಚೆನ್ನಾಗಿ ನಾವು ತಿರುಗಾಡಿ ಸುತ್ತಾಡಿ ಈ 2-3 ದಿನ ಚೆನ್ನಾಗಿ ಎಂಜಾಯ್ ಮಾಡೋಣ. ಅತ್ತೆ ಸೊಸೆ ಚೆನ್ನಾಗಿ ಇರಿ, ಆಯ್ತಾ? ಕಿತ್ತಾಡ್ಕೋಬೇಡಿ.